ಎಸ್, ಯು ಆರ್ ರೈಟ್. ನೀವೇನು ನೋಡಿದ್ರಲ್ಲ, ಭೂಚಕ್ರ ವ್ಯೂಹದಲ್ಲಿ ಡಿ ಸಿ, ಸ್ಪೆಷಲ್ ಡಿ ಸಿ. ಈಗ ನಾವು ಒಂದು ಕಡೆ ನೋಡ್ತಾ ಇದ್ದೀವಿ, ಈ ಭೂಚಕ್ರ ಬಿಡದಿ ಬಡಿದಾಟ ಅಂತೆಲ್ಲ ನೋಡ್ತಾ ಇದ್ದೀವಿ, ಅದೊಂದು ಕಡೆ ಇದೆ. ಅದೇ ರೀತಿ ಈ ಭೂ ಹಗರಣದಲ್ಲಿ ಯಾಕೆ ನಮ್ಮ ಜಿಲ್ಲಾಧಿಕಾರಿಗಳು, ಡಿ ಸಿಗಳು ಸಿಕ್ಕಾಕೊಳ್ತಾ ಇದ್ದಾರೆ? ಈಗ ಯಾರ್ದು ಸುದ್ದಿ ಇದು? ಈಗ ಭೂಚಕ್ರ ವ್ಯೂಹದಲ್ಲಿ ಸ್ಪೆಷಲ್ ಡಿ ಸಿ ಯಾರು ಸಿಕ್ಕಾಕೊಂಡಿದ್ದಾರೆ ಆ ಸುಳಿಯಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ದಿಸ್ ಇಸ್ ದ ಸ್ಟೋರಿ. ಬೆಂಗಳೂರಿನ ಒಂದು ಭೂ ಹಗರಣದ ನೇರ ಸ್ಫೋಟಕ ಸುದ್ದಿ ಇದು. ನ್ಯಾಯದಾನ ಮಾಡಿ ವ್ಯಾಜ್ಯ ಬಗೆಹರಿಸಬೇಕಾದ ಅಧಿಕಾರಿಗೆ ಕಂಟಕ ಎದುರಾಗಿದೆ. ಬೆಂಗಳೂರು ಸಿಟಿ ವಿಶೇಷ ಜಿಲ್ಲಾಧಿಕಾರಿಗೆ ತಳುಕು ಹಾಕೊಂಡಂಥ ಪ್ರಕರಣ ಇದು. ಫ್ರಾಡ್ ಲ್ಯಾಂಡ್ ಡೀಲರ್ಸ್ ಕೈಗೊಂಬೆಯಾಗಿದ್ದಾರಾ ಈ IAS ಅಧಿಕಾರಿ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ಬೆಂಗಳೂರು ನಗರದ ಸ್ಪೆಷಲ್ ಡಿಸಿ ಕೇಸ್ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಆನ್ ಅಶ್ವವೇಗ ಎಕ್ಸ್ಕ್ಲೂಸಿವ್ಲಿ. ನೋಡಿ, ಬೆಂಗಳೂರಿನ, ಐ ರಿಪೀಟ್, ಒಂದು ಭೂ ಹಗರಣದ ಒಂದು ಸ್ಫೋಟಕ ಸುದ್ದಿ ಇದು. ನ್ಯಾಯದಾನ ಮಾಡಿ ವ್ಯಾಜ್ಯ ಬಗೆಹರಿಸಬೇಕಾದಂಥ ಅಧಿಕಾರಿನೇ ಕಂಟಕದಲ್ಲಿದ್ದಾರೆ. ಬೆಂಗಳೂರು ಸಿಟಿ ವಿಶೇಷ ಜಿಲ್ಲಾಧಿಕಾರಿಗೆ ಈ ಒಂದು ಪ್ರಕರಣ ತಳಕು ಹಾಕೊಂಡಿದೆ. ಫ್ರಾಡ್ ಲ್ಯಾಂಡ್ ಡೀಲರ್ಸ್ ಕೈಗೊಂಬೆ ಏನಾದರೂ ಆಗ್ಬಿಟ್ರಾ ಈ IAS ಅಧಿಕಾರಿ? ಬೆಂಗಳೂರು ನಗರದ ಸ್ಪೆಷಲ್ DC ಕೇಸ್ ಬಗ್ಗೆ ಇಂಚಿಂಚು ಮಾಹಿತಿ ನಿಮ್ಮ ಅಶ್ವವೇಗ ಸುದ್ದಿವಾಹಿನಿಯಲ್ಲಿ. ಏನ್ರಪ್ಪ ಇದು? ಭೂ ಹಗರಣಗಳು, ಭೂ ವ್ಯಾಮೋಹ. ಹಗರಣ ಯಾವಾಗ ಆಗುತ್ತೆ? ಅತಿಯಾದ ವ್ಯಾಮೋಹದಿಂದನೇ ತಾನೇ ಹಗರಣಗಳಾಗುತ್ತೆ. ಯಾವಾಗ ನ್ಯಾಯಯುತವಾಗಿ ನಿಯಮಬದ್ಧವಾಗಿ ಇರೋದಿಲ್ವೋ, ಅದೆಂಥ ದೊಡ್ಡ ಅಧಿಕಾರಿ ಆಗಿದ್ರೂ ಕೂಡ, ಎಂಥ ದೊಡ್ಡ ಸಚಿವರಾದರೂ ಕೂಡ, ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಕಾನೂನಿಗೆ ತಲೆ ಬಾಗಲೇಬೇಕು. ಹೌದಾ? ಆ ವಿಚಾರವನ್ನು ನಾವು ನೋಡಿದ್ದೀವಿ. ಈಗ ಈ ಭೂ ಹಗರಣಕ್ಕೂ ಈ ಸ್ಪೆಷಲ್ DCಗೂ ಏನ್ ಸಂಬಂಧ? ಹೆಂಗಾಯ್ತಿದು? ಏನ್ ಕತೆ? ಬನ್ನಿ ನೋಡೋಣ. ಎಸ್, ದಿಸ್ ಇಸ್ ದ ಬಿಗ್ ಬ್ರೇಕಿಂಗ್ ನ್ಯೂಸ್. ಅಶ್ವವೇಗ ಬಿಗ್ ಎಕ್ಸ್ಕ್ಲೂಸಿವ್. ಜನಸಾಮಾನ್ಯರಿಗೆ ಅನ್ಯಾಯ ಅಂತ ಹೇಳ್ತಾ ಇದ್ರೆ ಅಲ್ಲಿ ಅಶ್ವವೇಗ ಟೀಮ್ ಇದ್ದೇ ಇರುತ್ತೆ ಫಾರ್ ಶೋರ್. ಬೆಂಗಳೂರು ಸಿಟಿ ವಿಶೇಷ ಜಿಲ್ಲಾಧಿಕಾರಿ ಅನ್ಯಾಯ ಮಾಡಿದ್ರು ಬಿಡಲ್ಲ, ಸುದ್ದಿನ ನಾವು ಹಾಕ್ತೀವಿ. ನ್ಯಾಯ ಕೊಟ್ಟರು ಅದನ್ನ ಪ್ರಶಂಸೆ ಮಾಡ್ತೀವಿ, ಅನ್ಯಾಯ ಆದರೆ ಅದಕ್ಕೆ ನ್ಯಾಯ ಕೇಳ್ತೀವಿ. ಆದ್ದರಿಂದ ಮೂಲ ಜಮೀನಿನ ಮಾಲೀಕರಿಗೆ ಧ್ವನಿಯಾಗಿದ್ದೇವೆ ನಾವು, ಅಂದರೆ ಅಫ್ಕೋರ್ಸ್ ಅಶ್ವವೇಗ ಟೀಮ್. ಬೆಂಗಳೂರು ಸ್ಪೆಷಲ್ DC 1 SN ಬಾಲಚಂದ್ರಗೆ ಭೂಚಕ್ರದ ಸುಳಿ ಸುತ್ತಕೊಂಡಿದೆ. ಭೂ ಹಗರಣಕ್ಕೂ ಈ ಸ್ಪೆಷಲ್ DCಗೂ ಯಾವ ರೀತಿ ನಂಟು ಅನ್ನೋದನ್ನ ನೋಡ್ತಾ ಹೋಗೋಣ ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ. ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಏನ್ರಿ ಇದು? ಏನ್ ಸುದ್ದಿ ಇದು? ಅಧಿಕಾರ ಇರೋದು ಜನರಿಗೆ ಸಹಕಾರ ಕೊಡಬೇಕು ಅಂತ, ಜನರಿಗೆ ಸಹಾಯ ಮಾಡಬೇಕು ಅಂತ, ಜನರ ಅಹವಾಲುಗಳನ್ನ ಸ್ವೀಕರಿಸಬೇಕು ಅಂತ ಅಲ್ವಾ? ಆದ್ರೆ ಅದೇ ಅಧಿಕಾರ ದುರುಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಪತ್ರಿಕೋದ್ಯಮದ ಧರ್ಮವಾಗಿ ನಿಮ್ಮ ಅಶ್ವವೇಗ ಟೀಮ್ ಅಲ್ಲಿ ಇರುತ್ತೆ ಅನ್ನೋದಕ್ಕೆ ಹಲವು ಉದಾಹರಣೆಗಳನ್ನ ನೀವು ನೋಡಿದ್ದೀರಿ. ಅದರಲ್ಲಿ ಮತ್ತೊಂದು ಉದಾಹರಣೆ ಸದ್ಯದ ಸುದ್ದಿ. Yes, of course, it is exclusive story, big story and top story. ನೋಡ್ತಾ ಇದ್ದೀರಿ, ಇತ್ತೀಚೆಗೆ ಮಾತೆತ್ತಿದ್ರೆ ಸೈಟು, ಭೂಮಿ, ಆಸ್ತಿ, ಜಮೀನು, ಹೊಲ ಈ ವಿಚಾರ ಅಂತ ಬಂದರೆ ಅದಕ್ಕೆ ಯಾವ ರೀತಿ ವ್ಯಾಮೋಹದಿಂದ ತಳುಕು ಹಾಕ್ಕೊಂಡಿರ್ತಾರೆ. ಸರ್ಕಾರ ಕೂಡ ಅದಕ್ಕೆ ಹೊರತಾಗಿಲ್ಲ. ಸರ್ಕಾರವನ್ನೂ ಕೂಡ ನಾವು ಪ್ರಶ್ನೆ ಮಾಡದೆ ಬಿಡೋದಿಲ್ಲ. ಅದು ಮುಖ್ಯಮಂತ್ರಿ ಆದರೂ ಕೂಡ ಅಷ್ಟೇ, ಜನಸಾಮಾನ್ಯರ ವಿರುದ್ಧವಾಗಿ ಏನಾದರೂ ನಿರ್ಧಾರ ಕೈಗೊಳ್ತಾರೆ, ಪಾಲಿಸಿ ಮಾಡ್ತಾರೆ, ರೂಪಿಸ್ತಾರೆ ಅಂತ ಹೇಳಿದ್ರೆ ನಾವು ಆ
ಕೂಗಿನಲ್ಲಿ, ಆ ಧ್ವನಿಯಲ್ಲಿ ಮೊದಲಿಗರಾಗಿರ್ತೇವೆ. ದಟ್ ಇಸ್ ದ ಅಶರೆನ್ಸ್ ಫ್ರಮ್ ಅಶ್ವವೇಗ ಟೀಮ್. ನಮ್ಮ ಕೆಲಸನೇ ಅದು. ಪ್ರತಿಯೊಬ್ಬರ ಕೆಲಸನೂ ಅದೇ ಆಗ್ಬೇಕಲ್ವೇನ್ರಿ? ಅದು DC ಆಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಚೀಫ್ ಮಿನಿಸ್ಟರೇ ಆಗಿರ್ಬೋದು, PMA ಆಗಿರ್ಬೋದು. ಪ್ರಜಾಪ್ರಭುತ್ವ ಅಂತ ಹೇಳಿದಾಗ ಪ್ರಜೆಗಳೇ ಪ್ರಭುಗಳಾಗಿರಬೇಕು. ಅವರ ಅಹವಾಲುಗಳಿಗೆ ಧ್ವನಿ ಆಗಬೇಕು. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಏನೋ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡ್ತೀವಿ, ನಮ್ಮ ಇಷ್ಟದಂಗೆ ನಾವು ಮಾಡ್ತೀವಿ, ನನ್ನ ಕೈಲಿ ಅಧಿಕಾರ ಇದೆ, ನಾನು ಬಿಡಲ್ಲ ಅಂತ ಹೇಳಿದ್ರೆ ನಾವು ಬಿಡೋದಿಲ್ಲ. ಅಧಿಕಾರ ಇದೆ ಅಂತ ಹೇಳಿದ ತಕ್ಷಣ ಏನ್ ಬೇಕಾದ್ರೂ ಮಾಡಬಹುದು ಅಂತ ಅಂದುಕೊಂಡವರಿಗೆ ಒಂದು ಚಾಟಿ ಏಟನ್ನ ಬೀಸುತ್ತೆ. ಅದು ನಿಮ್ಮ ಅಶ್ವವೇಗ ಟೀಮ್. ಅಂತಹದ್ದೇ ಒಂದು ಮಹತ್ತರ ಸುದ್ದಿ ಇದು. ಲ್ಯಾಂಡ್ ಸ್ಕ್ಯಾಮ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾವೆ. ಅಂದ್ರೆ ಇದಕ್ಕೆ ಹೇಳೋರು ಕೇಳೋರು ಯಾರು ಇಲ್ವಾ? ಬೆಂಗಳೂರಲ್ಲಿ ಯಾವುದಾದ್ರೂ ಜಮೀನು ತೆಗೆದುಕೊಳ್ಬೇಕು, ಸೈಟ್ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತ ಎಚ್ಚರಿಸ್ತಾ ಇದ್ದಾಗಲೇ ಇಂಥ ಒಂದು ಹಗರಣ ಈಗ ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಏನದು? ಇನ್ನಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆನ್ ಅಶ್ವವೇಗ.